ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ. ನಾಗಮಂಗಲದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ದೃಶ್ಯ 1. ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ದೃಶ್ಯ 2. ಧಗಧಗನೆ ಹೊತ್ತಿ ಉರಿದ ಬೈಕ್ ಅಂಗಡಿಗಳು. ದೃಶ್ಯ 3. ಗಾಡಿಗಳ ಮೇಲೆ ಕಿಡಿಗೇಡಿಗಳ ದಾಳಿ. ದೃಶ್ಯ 4. ಪೊಲೀಸರ ಮುಂದೆ ದುಷ್ಕರ್ಮಿಗಳಿಂದ ಗಲಾಟೆ. ದೃಶ್ಯ 5. ಕಿಡಿಗೇಡಿಗಳ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್. ದೃಶ್ಯ 6. ಪೊಲೀಸ್ ಠಾಣೆ ಮುಂದೆ ಭಾರೀ ಹೈಡ್ರಾಮಾ. ಈ ದೃಶ್ಯಗಳಿಗೆ ಮಂಡ್ಯದ ನಾಗಮಂಗಲ ಸಾಕ್ಷಿಯಾಯಿತು. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿದ್ರು. ಇದರಿಂದ ಇಡೀ ನಾಗಮಂಗಲ ಧಗಧಗನೆ ಹೊತ್ತಿ ಉರಿದಿದೆ. ಪೇಂಟ್ ಅಂಗಡಿ, ಬೈಕ್ ಶೋರೂಮ್, ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಅಲ್ಲದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೂ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ಇದೀಗ ಇಡೀ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ಉದ್ರಿಕ್ತ ಯುವಕರ ಬಳಿ ಇದ್ದ ಲಾಂಗು ಮಚ್ಚನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಬಳಿಕ ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಇನ್ನು ಘಟನೆ ಖಂಡಿಸಿ ಹಾಗೂ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಇಂದು ಹಿಂದೂ ಮುಖಂಡರು ನಾಗಮಂಗಲ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಡಿಸಿ ಕುಮಾರ್ ಹಾಗೂ ಡಿಐಜಿಪಿ ಬೋರಲಿಂಗಯ್ಯ ಪ್ರತಿಕ್ರಿಯಿಸಿದ್ದು ಹೀಗೆ. ಸರ್, ಈಗ ನಿಷೇಧಾಜ್ಞೆ ಏನಾದ್ರು ಜಾರಿಯಾಗಿದೆ ಏನು ಸರ್? ಸೆಪ್ಟೆಂಬರ್ 14ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆ ಜಾರಿಗೊಳಿಸಿದ್ದೇವೆ. ಸರ್, ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಸರ್, ಮಾಹಿತಿ ಏನಾರು ಉಂಟಾ ಏನು ಸರ್? ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಸ್ತೇವೆ. ಕಿಡಿಗೇಡಿಗಳಿಗೆ 100% ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ. ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ. ಒಟ್ಟಾರೆ ಹಿಂಸಾಚಾರಕ್ಕೆ ಕಾರಣರಾದ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ. ಮುಸ್ಲಿಮ್ಸು ಮತ್ತು ಹಿಂದೂಗಳ ಮಧ್ಯೆ ಘರ್ಷಣೆ, ಕೂಗಾಟ ಆಗಿದೆ. ನಂತರ ಅಲ್ಲಿಂದ ಸ್ಟೇಷನ್ ಮುಂದೆ ಅವರು ಗಣಪತಿ ಇಟ್ಕೊಂಡು ಕೂತಿದ್ದಾರೆ. ಆವಾಗ ಎರಡು ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ಒಂದು ವಾಗ್ವಾದ ನಡೆಯುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅದಾದ ಮೇಲೆ ಸಾಕಷ್ಟು ಪೊಲೀಸರೆಲ್ಲರೂ ಬಂದು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಾನು ವಿನಂತಿ ಮಾಡಿದ್ದೆ ಸಾರ್ವಜನಿಕರಿಗೆ, ಇದರಿಂದ ಯಾವುದೂ ಉಪಯೋಗ ಇಲ್ಲ. ಯಾರಾದರೂ ಅನಾಹುತ ಆದರೆ ಅದಕ್ಕೆ ನಾವು ಯಾರೂ ಅವ್ರ ಜೀವ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಏನೇನು ನಡೆದರೂ ತಪ್ಪಿದರೆ ತಪ್ಪಿದಸ್ತ್ರ ಮೇಲೆ ಕ್ರಮ ತಗೊಳ್ಳೋಣ. ಒಂದು ಸ್ವಲ್ಪ ಟೈಮ್ ಕೊಡಿ. ಬಟ್ ಅದು ಬಿಟ್ಟು ಯಾವುದೇ ಒಂದು ಹೆಜ್ಜೆ ಮುಂದೆ ಹೋದರೂ ಅದರಿಂದ ಹಿಂದೆಲ್ಲ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳು ದೇಶದಲ್ಲಿ, ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಹುಡ್ಕೋದು ಬೇಡ. ನಾಗಮಂಗಲದಲ್ಲಿ 40 ವರ್ಷದಿಂದ ಭಾಳ ಶಾಂತಿ ನೆಲೆಸಿದೆ. ಇವತ್ತು ಈ ಇನ್ಸಿಡೆಂಟು ನಮಗೆ ಒಂದು ದೇವರ ಕೆಲಸ ಈ ಥರದ ಇನ್ಸಿಡೆಂಟ್ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂಥೇಳಿ ಎರಡೂ ವರ್ಗದ ಜನರಿಗೆ, ಮುಸ್ಲಿಮ್ಸ್ಗೂ ಮತ್ತು ನಮ್ಮ ಹಿಂದೂಗಳಿಗೆ ವಿನಂತಿ ಮಾಡಿದೆ. ಕೊನೆಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ. ರಾತ್ರಿ ಎಲ್ಲ ಜಿಲ್ಲಾಧಿಕಾರಿಗಳು, IGO ಎಲ್ಲ ಅಲ್ಲೇ ಇದ್ದಾರೆ. ಈಗ ಒಂದಷ್ಟು ಸಣ್ಣ ಪುಟ್ಟ ಘಟನೆ ನಡೆದಿದೆ. ಒಂದೆರಡು ಅಂಗಡಿಗಳಿಗೆ ಅನಾಹುತ ಆಗಿರೋದು, ಬೈಕ್ಗಳಿಗೆ ಬಿಟ್ಟರೆ ಪ್ರಾಣಹಾನಿ ಹಾಗೂ ಆಗದೇ ಇರೋದ್ರಿಂದ ಒಂದು ಸಮಾಧಾನ ನನಗೆ. ಸೊ ಅದರಿಂದ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ನೇರವಾಗಿ ನೋಟ್ ಮಾಡಿದ ಹಣಗಳು
ನಾನು ಅದಕ್ಕೋಸ್ಕರ ಈಗ ಅರ್ಲಿಯಲ್ಲಿ ಹೊರಟಿದ್ರು. ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಉಪವಿಭಾಗ ಮಟ್ಟದ ಅಧಿಕಾರಿಗಳಿದ್ದಾರೆ. ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಮೊದಲು ಶಾಂತಿಯನ್ನು ನೆನೆಸ್ತಕ್ಕಂಥ ಕೆಲಸವನ್ನು ಮೊದಲು ಆದ್ಯತೆ ಕೊಡ್ತೀನಿ. ನಂತರ ಏನೆಲ್ಲ ತಪ್ಪಿದಸ್ಥರಿದ್ದಾರೆ, ಇದಕ್ಕೆ ಯಾರು ಹೊಣೆ, ಯಾರ ಕಾರಣ, ಅದನ್ನು ಕಾನೂನುಬದ್ಧವಾಗಿ ಕ್ರಮ. ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೊಂಡಿದ್ದೀರಾ ಅಥವಾ ಯಾರನ್ನಾದ್ರೂ ವಶಕ್ಕೆ ಪಡೆದಿದ್ದೀರಾ? ಅಲ್ಲ, ಸಾಕಷ್ಟು ಜನನ ತಗೊಂಡಿದ್ದಾರೆ. ಅದು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನು ನಾನು ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾರಿದ್ರು ಒಂದು ನಿಮಿಷ ಕೇಳ್ಬೇಕು ದಯಮಾಡಿ. ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ಅಂದರೆ ನನ್ನ ಅಧಿಕಾರಕ್ಕೋಸ್ಕರ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಧ್ಯಮ ಸ್ನೇಹಿತರು ಸಹ ನಾನು ಪ್ರವಾಗ ಹೇಳಿಕೆ ಕೊಡ್ತಕ್ಕಂಥದ್ದು, ನೀವು ಅದನ್ನು ಬಿತ್ತಿಸ್ತಕ್ಕಂಥದ್ದು, ಅದರಿಂದ ಪ್ರಯೋಜನ ಆಗಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಗ ಆಗಲಿ ಅಥವಾ ಇನ್ನೊಬ್ಬ ಆಗಲಿ ಪ್ರಶ್ನೆ ಇಲ್ಲ ಇಲ್ಲಿ. ಅದು ಪೊಲೀಸ್ ಇಲಾಖೆ ನೆಗ್ಲಿಷನ್ ಆಗಲಿ ಅಥವಾ ಇಲ್ಲ ಅಲ್ಲಿರ್ತಕ್ಕಂಥ ನಾಯಕರುಗಳ ತಪ್ಪಾಗಲಿ, ಹಿಂದೂಗಳು ಮುಸ್ಲಿಮ್ಸು ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. 100ಕ್ಕೆ 100% ಕಾನೂನುಬದ್ಧ ಕ್ರಮ. ಪೆಟ್ರೋಲ್ ಬಾಂಬ್ ಎಲ್ಲ ಯೂಸ್ ಮಾಡಿದ್ದಾರೆ ಅದೇನು ಅಂತ ಅನ್ಸಲ್ವಾ ನಿಮಗೆ? ಈಗ ಒಂದು ನಿಮಿಷ ನೀವು ಇಲ್ಲಿ ಹೇಳ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ. ನಾನು ಅಲ್ಲಿ ಸ್ಪಾಟ್ಗೆ ಹೋದ್ರೆ ತಾನೇ ಎಲ್ಲ ಗೊತ್ತಾಗೋದು. ನಾನು ಮಾಹಿತಿ ತಗೊಂಡಿದ್ದೀನಿ. ಈಗ ಶಾಂತಿ ಆಗಿದೆ. ದಯಮಾಡಿ ನೀವು ಸಹ ಕೈ ಮುಗಿದು ವಿನಂತಿ ಮಾಡ್ತೀನಿ, ನಾಗಮಂಗಲ ಶಾಂತಿ ಆಗ್ಲಿಕ್ಕೆ ನೆಮ್ಮದಿ ಬಿಡಿ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಒಂದು ಕೋಮಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ. ಬಹುಶಃ ಅವರು ಕೇಂದ್ರ ಸಚಿವರಾಗಿದ್ದಾರೆ, ನಾನು ರಾಜ್ಯದಲ್ಲಿ ಸಚಿವರಾಗಿದ್ದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ದೇಶ, ರಾಜ್ಯ, ಜನರ ಹಿತಕ್ಕೆ ನಾವು ಮಾಡಬೇಕಾಗುತ್ತೆ. ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಸಾಕಷ್ಟು ಅನುಭವ ಇದೆ. ನಾನು ಅನ್ಕೊಂಡಿದ್ದೀನಿ ಅವರು ಇದನ್ನ ಆಗುವಂಥದ್ದಕ್ಕೆ ಅವರ ಸೂಚನೆ, ತಿಳುವಳಿಕೆ, ಸಜೆಷನ್ನು ಮತ್ತು ಅವರ ಏನಾದ್ರು ಮಾರ್ಗದರ್ಶನ ಇದ್ರೆ ಕೊಡ್ತಾರೆ ಅನ್ಕೊಂಡಿದ್ದೀನಿ. ಅದನ್ನ ಮೀರಿ ಅವರು ಇದನ್ನ ರಾಜಕೀಯವಾಗಿ ಮಾತಾಡ್ತೀನಿ ಅಂದ್ರೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನಾನು ಖಂಡಿತ ಅದಕ್ಕೆ ರಾಜಕೀಯವಾದಂಥ ಉತ್ತರ ಕೊಡಲ್ಲ. ಈ ಇಶ್ಯೂನಲ್ಲಿ ಅದು ನನ್ನ ಸ್ವತಃ ಕ್ಷೇತ್ರ, ನನ್ನ ಜಿಲ್ಲೆ ಆಗಿರ್ಬೋದು, ನನ್ನ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಬೋದು, ನಮ್ಮ ಸರ್ಕಾರದ ಬದ್ಧತೆ, ಮೊದಲ ಆದ್ಯತೆ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು. ನಂತರ ವಿರೋಧ ಪಕ್ಷದ ನಾಯಕರುಗಳ ಪ್ರಚೋದನೆಗಾಗಲಿ ಅಥವಾ ಪ್ರಶ್ನೆಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಉತ್ತರ ಕೊಡ್ತಕ್ಕಂಥದ್ದು. ಕುಮಾರಸ್ವಾಮಿಯವರು ಬಹಳ ದೂರ ಏನಲ್ಲ, ಅಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ, ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರಿದ್ದಾಗ ಏನೇನಾಗಿದೆ, ಏನೋ ಅನಾಹುತ ಅಥವಾ ನಾವಿದ್ದಾಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದೆಲ್ಲ ನಿರಂತರವಾಗಿ ಒಂದಲ್ಲ ಒಂದೊಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗ್ತವೆ. ಬಹುಶಃ ಅವರು ತಾಳ್ಮೆಯಿಂದ ಇದಕ್ಕೆ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರಿಗಳಿಗೆ ಮಾತನಾಡೋದಾಗಲಿ ಟಿವಿ ಸ್ಟೇಟ್ಮೆಂಟ್ ಆಗಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕೊಡ್ಲಿಲ್ಲ, ನಾನು ಇದನ್ನ ರಾಜಕೀಯವಾಗಿ ಬಳಸ್ತೀನಿ ಅಂತ ಅಂದ್ರೆ ನಾನು ಅದನ್ನ ರಾಜಕೀಯವಾಗಿ ಬೆಳೆಸಲ್ಲ. ನಾನು ಅವರಿಗೆ ರಾಜಕೀಯವಾಗಿ ಉತ್ತರ ಕೊಡಲ್ಲ. ಸಮಾಧಾನಾಗಿ ನಾನು ಅಲ್ಲಿ ಹೋದ್ಮೇಲೆ ನಿಮ್ಮವರು ಇರ್ತಾರೆ, ಮಂಡ್ಯ ಜಿಲ್ಲೆಯ ಎಲ್ಲ ಟಿವಿ ರಿಪೋರ್ಟರ್ ಇರ್ತಾರೆ, ಖಂಡಿತ ಅಲ್ಲಿಂದನೇ ಮಾತಾಡ್ತಾರೆ. ಕಡೆಯ ಪ್ರಶ್ನೆ, ಕಳೆದ ಬಾರಿ ಕೂಡ ದರ್ಗಾದ ಬಳಿ ಒಂದು ಸಣ್ಣ ಮಟ್ಟದ ಕಿರಿಕಾಗಿತ್ತು, ಮತ್ತೆ ಹೀಗಾಗಕ್ಕೆ ಕಾರಣ ಏನು? ಜೊತೆಗೆ ಇಷ್ಟು ದಿನ ಶಾಂತವಾಗಿದ್ದಂತಹ ನಾಗಮಂಗಲ ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೆ ಯಾರು ಕಾರಣ? ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ. ಕಳೆದ ಬಾರಿ ಈ ತರದ ಯಾವುದೇ ಇನ್ಸಿಡೆಂಟ್ ಆಗಿಲ್ಲ. ಸಣ್ಣ ಪುಟ್ಟ ಮಾತ್ರ ನನ್ನ ಗಮನಕ್ಕೆ ಬರದಲ್ಲೇ ಇರೋ ರೀತಿಯಲ್ಲಿ ಸಣ್ಣದಾಗಿದ್ರೆ ಅದು ದೊಡ್ಡ ವಿಚಾರ ಅಲ್ಲ. ನಾನು 15 ದಿವಸದಿಂದ ಇರಲಿಲ್ಲ. ಇದು ಸಚಿವ ಚಲುವರಾಯಸ್ವಾಮಿ ಅವರ ಸ್ಟೇಟ್ಮೆಂಟ್. ಅವ್ರು ಹೇಳ್ತಾ ಇದ್ದಾರೆ, ಗಣೇಶನ ಮೆರವಣಿಗೆ ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಬಂದು ಕಲ್ಲು ತೂರಿದ್ದಾರೆ ಅಂತ. ಬಟ್ ಯಾಕಾಗಿ ಇಂಥ ಪರಿಸ್ಥಿತಿಗಳು ಪದೇ ಪದೇ ಮೇಲಿಂದ ಮೇಲೆ ಉದ್ಭವಿಸ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಪ್ರಶ್ನೆ. ಇದು ಒಂದೇ ಘಟನೆ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರತಿ ಬಾರಿ ರಾಜ್ಯದಲ್ಲಿ ಪ್ರಶ್ನೆ ಎತ್ತಲೇಬೇಕಾದಂತಹ ಅನಿವಾರ್ಯತೆ. ಮೆರವಣಿಗೆಯ ವೇಳೆ ಗಲಾಟೆ ನಡೆದಿದೆ ಅನ್ನುವಂತಹ ವಿಚಾರ, ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಭರವಸೆ. ಆಲ್ರೆಡಿ 11 ಪ್ರಕರಣ ದಾಖಲಾಗಿದೆ, ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಇದು. ಇಷ್ಟು ದಿನ ನಾಗಮಂಗಲದಲ್ಲಿ ಯಾವುದೇ ಘಟನೆ ನಡೆದಿಲ್ಲ, ಬಟ್ ಲಾಸ್ಟ್ ಟೈಮ್ ಅಲ್ಲಿ ಪ್ರತಿನಿಧಿ ಕೇಳ್ತಾ ಇದ್ರು, ದರ್ಗಾ ಬಳಿ ಚಿಕ್ಕದೊಂದು ಗಲಾಟೆ ಆಗಿತ್ತು, ಬಟ್ ತತ್ಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆದ್ರು, ಅಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಇಷ್ಟರ ಮಟ್ಟಿಗೆ ಉದ್ವಿಗ್ನ ಆಗಿರ್ಲಿಲ್ಲ ಪರಿಸ್ಥಿತಿ ಅಂತ. HDK ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಇದನ್ನೇ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ ಅಂತ ಕೂಡ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು. ಮುಸ್ಲಿಮ್ಸು ಮತ್ತು ಹಿಂದೂ ನೋಡಿ, ನಾನು ಹೊರಗಡೆ ಹೋಗಿದ್ದೆ, ರಾತ್ರಿ 6:45-7 ಗಂಟೆಗೆ ಲ್ಯಾಂಡ್ ಆಯಿತು ಫ್ಲೈಟು. ಬತ್ತಿದ್ದಂಗೆ ನಾನು ಊರ ಕಡೆಯಿಂದ ಫೋನ್